ಶರಣರೇ ಮತ್ತು ಎಲ್ಲ ಸುದ್ದಿ ಮಾಧ್ಯಮದ ಎಲ್ಲ ಪ್ರತಿನಿಧಿಗಳು, ಬಸವ ಸಂಸ್ಕೃತಿ ಅಭಿಯಾನ ಕರ್ನಾಟಕದಾದ್ಯಂತ ಒಂದು ಜಾಗೃತಿ ಮೂಡಿಸುವ ಒಂದು ವಿಶೇಷ ಕಾರ್ಯಕ್ರಮ. ಬಸವಾದಿ ಶರಣರು ಕೊಟ್ಟಂಥ ಸಂದೇಶ ತತ್ವಗಳು ಎಂದು ಅಂದು ಇಂದು ಮುಂದಿಗೂ ಸಹಿತ ಅವಶ್ಯಕವಾಗಬೇಕಾಗಿದೆ. ಇವತ್ತು ಕಾಣುವ ಎಲ್ಲ ಬೃಹತ್ ಸಮಸ್ಯೆಗಳಿಗೆ ಪರಿಹಾರ ಯಾವುದಪ್ಪ ಅಂದರೆ ಬಸವಾದಿ ಶರಣರು ಕೊಟ್ಟಿರ್ತಕ್ಕಂಥ ಸಂದೇಶಗಳು. ಆದ್ದರಿಂದ ಈ ಬಸವಾದಿ ಶರಣರು ಏನು ತತ್ವ ಸಂದೇಶಗಳನ್ನು ಕೊಟ್ಟಿದ್ದಾರೆ ಅದು ಸಾಮಾನ್ಯ ಜನರಿಗೂ ಸಹಿತ ಅರ್ಥವಾಗುತ್ತದೆ. ಎಲ್ಲ ಕರ್ನಾಟಕದಾದ್ಯಂತ ಅಷ್ಟೇ ಅಲ್ಲ, ಭಾರತದಾದ್ಯಂತ ವಿಶ್ವಾದ್ಯಂತ ಈ ಶರಣರು ಸುಯೋಗಿಗಳು ಕೊಟ್ಟಂಥ ಸಂದೇಶಗಳು ತತ್ವಗಳು ಎಲ್ಲರ ಆಚರಣೆಗೆ ಬಂದರೆ, ಎಲ್ಲರೂ ಆಚರಣೆ ಮಾಡಿದರೆ ವಿಶ್ವಶಾಂತಿ ಆಗಲಿಕ್ಕೆ ಸಾಧ್ಯ. ಎಲ್ಲರ ಕಲ್ಯಾಣವನ್ನು ಇದನ್ನು ಬಯಸಿದೆ, ವಿಶ್ವ ಕಲ್ಯಾಣವನ್ನು ಬಯಸಿದೆ. ಕೇವಲ ರಾಜ್ಯದಲ್ಲ, ರಾಷ್ಟ್ರದಲ್ಲ, ವಿಶ್ವ ಕಲ್ಯಾಣವನ್ನು ಬಯಸಿ ಈ ಎಲ್ಲ ಅಭಿಯಾನ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಿಗೂ ಸಂಚರಿಸ್ತಾ ಇದೆ. ಇದಕ್ಕೆ ಯಾರು ಅಂತ ಇಷ್ಟು ಅಂತೇಳಿ ನಿಗದಿತ ಇಲ್ಲ. ಕರ್ನಾಟಕದ ಸಾಮಾನ್ಯ ಜನರಿಂದ ಹಿಡಿದು ಯಾರ್ಯಾರು ದೊಡ್ಡವರು ಅನಿಸ್ಕೊಂಡಿದ್ದಾರೋ ಅಲ್ಲಿನವರೆಗೂ ಸಹಿತ ಎಲ್ಲರೂ ಸಹಿತ ಪ್ರೋತ್ಸಾಹಿಸಿ ಸಹಕರಿಸಿ ಸಹಾಯ ನೀಡುವಂಥ ಒಂದು ಮಹತ್ ಕಾರ್ಯ. ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಅನೇಕರ ಸಹಕರಿಸ್ತಾ ಇದ್ದಾರೆ, ಮಠಾಧಿಪತಿಗಳು ಸಹಕರಿಸ್ತಾ ಇದ್ದಾರೆ. ಎಲ್ಲರ ಸಹಕಾರದಿಂದ, ನಿಮ್ಮೆಲ್ಲರ ಸಹಕಾರದಿಂದ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು. ಜೊತೆ ಒಳಗೆ ಸಾಮಾನ್ಯ ಜನರಿಂದ ಎಲ್ಲರ ಮನಸ್ಸಿಗೂ ಸಹಿತ ಮುದ ಕೊಡುವಂಥ, ಶಾಂತಿ ತರುವಂಥ, ಸಮಾಧಾನ ತರುವಂಥ, ಜೊತೆ ಒಳಗೆ ಎಲ್ಲರನ್ನು ಅಪ್ಪಿಕೊಂಡು ಹೋಗುವಂಥ ಒಂದು ಕಾರ್ಯಕ್ರಮ ಆಗಬೇಕಿದೆ. ಇಲ್ಲಿ ಯಾವುದೇ ರೀತಿಯಾದ ಭೇದ ಭಾವ ಅಥವಾ ಯಾವುದೇ ರೀತಿಯಾದ ಒಂದು ಪರವಾದ ವ್ಯವಸ್ಥೆಗಳಿಲ್ಲ. ಎಲ್ಲರನ್ನು ಒಳಗೊಂಡಂತೆ ಎಲ್ಲರೂ ಸೇರಿ ಮಾಡುವಂಥ ವಿಶೇಷ ಕಾರ್ಯಕ್ರಮ ಆಗಿರೋದ್ರಿಂದ ಎಲ್ಲರೂ ಸಹಕರಿಸಬೇಕಾಗಿ ಮತ್ತು ಎಲ್ಲರೂ ಭಾಗವಹಿಸಿ ಬಸವಾದಿ ಶರಣರ ತತ್ವ ಚಿಂತನೆ ಮಾಡಬೇಕು, ಆತ್ಮಾವಲೋಕನ ಮಾಡಿಕೊಳ್ಬೇಕು. ತತ್ವಗಳಂತೆ ನಾವು ನಡೀಲಿಕ್ಕೆ ಎಷ್ಟು ಸಾಧ್ಯ ಅಂತಕ್ಕಂಥದ್ದನ್ನು ಚಿಂತನೆ ಮಾಡಿ ಎಲ್ಲರೂ ಇವತ್ತು ಧರ್ಮ ಹೇಳೋದು ಭಾಳ ಸುಲಭ, ಆಚರಣೆ ಭಾಳ ಕಷ್ಟ ಆಗ್ತಾ ಇದೆ. ಅದರಿಂದ ಎಲ್ಲರೂ ಕೂಡಿ, ಸಮಾನ ಮನಸ್ಸು ಎಲ್ಲರೂ ಕೂಡಿ ತತ್ವವನ್ನು ತಿಳ್ಕೊಳ್ಳೋದ್ರ ಜೊತೆಗೆ ನಾವು ಅನುಷ್ಠಾನಕ್ಕೆ ತರಬೇಕಿದೆ, ಆಚರಣೆ ತರಬೇಕಿದೆ. ತತ್ವ ತಿಳ್ಕೊಂಡಂತೆ, ವಿಚಾರ ತಿಳ್ಕೊಂಡಂತೆ ಅನುಷ್ಠಾನಕ್ಕೆ ತಂದರೆ, ಆಚರಣೆಗೆ ತಂದರೆ ನಿಜವಾಗೂ ಈ ದೇಶ ಅಲ್ಲ, ವಿಶ್ವವೇ ಸಮಾಧಾನ ಶಾಂತಿ ಆಗಲಿಕ್ಕೆ ಸಾಧ್ಯ ಉಂಟು, ಕಲ್ಯಾಣ ಆಗಲಿಕ್ಕೆ ಸಾಧ್ಯ ಉಂಟು ಅಂತಕ್ಕಂಥ ಮಾತನ್ನು ಈ ಮುಖಾಂತರ ತಂದು ತಿಳಿಸಿ ನಾವೆಲ್ಲರೂ ಸಹಿತ ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕು, ಹೆಚ್ಚಿನಾಗಿ ಸೇವೆಯನ್ನು ಸಲ್ಲಿಸಬೇಕು ಅಂತಕ್ಕಂಥ ಎಲ್ಲ ಸಾರ್ವಜನಿಕರಿಗೆ ಈ ಮೂಲಕ ಕರೆ ಕೊಡ್ತಾರೆ.